ಐಸ್ ಆ್ಯಪಲ್ ಸಿಪ್ಪೆಯಿಂದ ಒಂದು ಫೇಸ್ ಪ್ಯಾಕ್ ಮಾಡೋಣ. ಒಂದು ಐಸ್ ಆ್ಯಪಲ್ ಉಳಿದಿತ್ತು, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಮಿಕ್ಸರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಏನೂ ಹಾಕೋದಿಲ್ಲ. ಫಸ್ಟು ಬರೀ ಐಸ್ ಆ್ಯಪಲ್ ಇದ್ದರೆ ಅದು ಕೂಡ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಒಂದು ಪೇಸ್ಟ್ ಥರ ಆಗುತ್ತೆ ಇದು. ಒಂದು ಬೌಲಲ್ಲಿ ತೆಕ್ಕೊಂಡ್ಬಿಡಿ ಇದೆಲ್ಲ. ಇದರಲ್ಲಿ 1/2 ಟೀ ಸ್ಪೂನ್ ಆಗೋಷ್ಟು ಬೀಟ್ರೂಟ್ ಪೌಡರ್, ನಿಮಗೆ ಆದರೆ ಸ್ಕಿನ್ಗೆ ಆದರೆ ಬೀಟ್ರೂಟ್ ಪೌಡರ್, ನನಗೆ ತುಂಬಾ ಸೂಟ್ ಆಗುತ್ತೆ ಬೀಟ್ರೂಟ್ ಪೌಡರ್. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಫಸ್ಟು ನಿಮ್ಮ ಕೈಯಲ್ಲಿ ಪ್ಯಾಚ್ ಟೆಸ್ಟ್ ಮಾಡಬೇಕು. ಚೆನ್ನಾಗಿ ರಿಸಲ್ಟ್ ಕೊಟ್ಟ ಮೇಲೇ ಫೇಸಿಗೆ ಅಪ್ಲೈ ಮಾಡ್ಕೊಂಡ್ಬಿಡಿ. ಇದು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಫಸ್ಟು ಏನು ಲಂಪ್ಸು ಏನೂ ಇರಬಾರ್ದು. ಕಲಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡಿ. ಸ್ಕಿನ್ಗೆ ತುಂಬಾ ಹೈಡ್ರೇಟ್ ಮಾಡುತ್ತೆ. ಮತ್ತು ಹಾಗೆ ಆ್ಯಕ್ನೆ, ಯಾರಿಗೆ ಆ್ಯಕ್ನೆ ಇರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಮತ್ತು ಆ್ಯಂಟಿ ಏಜಿಂಗ್ ಇದೆ ಇದರಲ್ಲಿ ಕ್ವಾಲಿಟಿ. ಟ್ಯಾನಿಂಗ್ ಕೂಡ ಕಡಿಮೆ ಆಗ್ತಾ ಬಂದುಬಿಡುತ್ತೆ. ನೀವು ಸಮ್ಮರ್ ಸೀಸನಲ್ಲಿ ಏನೋ ತುಂಬಾ ಜಾಸ್ತಿ ಟ್ಯಾನಿಂಗ್ ಎಲ್ಲ ಆಗುತ್ತಲ್ಲ, ಅವಾಗ ಹಚ್ಕೊತಾ ಇದ್ದರೆ, ಒಂದು ಆಲ್ಟರ್ನೇಟ್ ಡೇಸ್ ಮಾಡ್ಕೊಂಡು ಹಚ್ಕೋತಾ ಇದ್ದರೆ ತಾನೇ ಕಡಿಮೆ ಹಾಕೋತಾ ಹೋಗುತ್ತೆ. ಆ ಪ್ಯಾಕ್ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಪೋರ್ಸ್ ಓಪನ್ ಮಾಡಬೇಕಲ್ವಾ, ಮತ್ತು ಹಾಗೆ ಸ್ಕಿನ್ನು ಕ್ಲೆನ್ಸ್ ಮಾಡಬೇಕು. ಸ್ವಲ್ಪ ಮೊಸರು, ಸ್ವಲ್ಪ ಸಕ್ಕರೆ ಮತ್ತು ಕಾಫಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕಲಿಸ್ಬೇಕು. ನಾನು ಬರೀ ಇಲ್ಲಿ ಕೈ ಮೇಲಷ್ಟೇ ಮಾಡ್ತಾಯಿದ್ದೀನಿ. ಕೈ ಮೇಲೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಡಿ. ಎಲ್ಲ ಡರ್ಟ್ ಎಲ್ಲ ಹೋಗ್ಬಿಡಬೇಕು. ಮೊಸರು ಹಚ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು. ಟ್ಯಾನಿಂಗ್ ಎಲ್ಲ ಹೋಗ್ಬಿಡುತ್ತೆ. ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಅದೇ ಪ್ರಾಬ್ಲಮ್ ಅಲ್ವಾ, ನಾವು ರೆಗ್ಯುಲರಾಗಿ ಯೂಸ್ ಮಾಡೋದೇ ಇಲ್ಲ. ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಡಿ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ಮಾಡಿಕೊಂಡ್ರೆ. ಒಂದು 3 to 5 ಮಿನಿಟ್ಸ್ ಆಗೋದ್ಮೇಲೆ ವಾಶ್ ಮಾಡ್ಕೊಂಡ್ಬಿಡಿ. ಮೊಸರು ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾಯಿದೆ. ಇನ್ನು ಪ್ಯಾಕ್ ಹಚ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇವಾಗ ಪ್ಯಾಕ್ ಹಚ್ಕೊಳ್ಳೋಣ. ಒಂಚೂರೇ ತೊಗೊಂಡ್ಬಿಡಿ, ಹಾಕಿ ಮತ್ತು ಸೇಮ್ ಅದೇ ಮಸಾಜ್ ಮಾಡ್ಕೊಂಡು ಬಿಡಬೇಕು. ಆ ಥರನೇ ಯಾವಾಗ ಮೊಸರು ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡಿದ್ರಲ್ಲ ಅದೇ ಕೈಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 2 to 3 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ಹೈಡ್ರೇಟ್ ಆಗುತ್ತೆ. ನನ್ನ ಕಾಂಪ್ಲೆಕ್ಷನ್ಗೋಸ್ಕರ ಅದು ಚೆನ್ನಾಗಿ ಎದ್ದು ಕಾಣಿಸ್ತಾ ಇಲ್ಲೇನೋ ಅನಿಸುತ್ತೆ. ಆದರೆ ಏನೋ ನನಗೆ ಫೀಲ್ ಆಗ್ತಾಯಿದೆ, ಅದು ಹೈಡ್ರೇಟ್ ಆಗಿದ್ದು ಫೀಲ್ ಇದೆ. ಚೆನ್ನಾಗಿ ಮಾಯ್ಶ್ಚರ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ವಾಶ್ ಮಾಡ್ಕೊಂಡ್ಬಿಡಿ. ಒಂದು 12 ಅವರ್ಸ್ವರೆಗೂ ಹಾಗೆ ಇಟ್ಬಿಡಿ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ನೀವು ಸೀಸನ್ ಇರೋವರೆಗೂ ಏನೋ ಆಲ್ಟರ್ನೇಟ್ ಡೇಸ್ ಆದರೂ ಹಚ್ಕೋಬೋದು. ಎಲ್ಲ ಮಾಡಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ದಿನ ಕೂಡ ಹಚ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮತ್ತು ಈ ಥರ ಇನ್ನೂ ವೀಡಿಯೋಸು ತೊಗೊಂಡು ಬರ್ತೀನಿ ನಾನು, ಒಳ್ಳೆ ವೀಡಿಯೋಸು. ಸ್ವಲ್ಪ ಐಸಿಂದ ಮಸಾಜ್ ಮಾಡ್ಕೊಂಡ್ಬಿಡಿ. ಪೋರ್ಸ್ ಎಲ್ಲ ಕ್ಲೋಸ್ ಆಗಬೇಕು. ಈ ಪ್ಯಾಕ್ ನೀವು ಕೈಗೆ, ಕಾಲಿಗೆ ಮತ್ತು ಮುಖಕ್ಕೂ ಕೂಡ ಹಚ್ಕೋಬೋದು. ಮುಖ ಎಲ್ಲ ತುಂಬಾ ಸಾಫ್ಟ್ ಆಗಿದೆ. ಮತ್ತೆ ಸಿಗೋಣ, ಬಾಯ್.